ಈ ಭೌತಿಕ ಲೋಕಕ್ಕೆ ಬಂದು ಬದುಕುತ್ತಿರುವುದೇ ಒಂದು ಕರ್ತವ್ಯ. ಈ ಜೀವನ ಅಂತಕ್ಕಂಥ ಒಂದು ಆಟದಲ್ಲಿ ನಾವು ಹೊಸ ಸಂಬಂಧಗಳನ್ನು ಕಟ್ಕೊಳ್ತೇವೆ. ಪಾತಾಳಿನಲ್ಲಿ ಮೂಡಿರುವಂತಹ ಋಣಗಳನ್ನು ತೀರಿಸ್ತೇವೆ. ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿದ ಕರ್ಮಫಲವೇ ಇಂದಿನ ನಮ್ಮ ಜೀವನ. ಅದರಲ್ಲಿ ಸೌಹಾರ್ದತೆ, ಸ್ನೇಹ, ಪ್ರೀತಿ, ಶತ್ರುತ್ವ ಇವೆಲ್ಲ ಕೂಡ ಇರ್ತವೆ. ಆದರೆ ಈ ಜನ್ಮದಲ್ಲಿ ತೀರಬೇಕಾಗಿರ್ತಕ್ಕಂತಹ ಪ್ರಮುಖ ಋಣಗಳು 3: ಮಾತೃಋಣ, ಪಿತೃಋಣ ಮತ್ತು ಆಚಾರ್ಯ ಋಣ ಅಂತಕ್ಕಂಥದ್ದು. ಋಣ ಅಂತಕ್ಕಂಥ ಅನುಬಂಧವೆಂಬುದು ಕೇವಲ ಹಣಕಾಸನ್ನು ತೀರಿಸ್ತಕ್ಕಂಥ ಒಂದು ವಿಚಾರ ಅಲ್ಲ. ಇದು ಆತ್ಮೀಯ ಸಂಬಂಧಗಳ ಪುನರ್ಜೀವನ. ಎಲ್ಲ ಜನ್ಮಗಳ ಒಂದು ನಡುವಿನ ಕೊಂಡಿ ಅಂತಿರ್ತಕ್ಕಂಥ ಈ ಋಣಾನುಬಂಧ ಕೇವಲ ಹಣಕಾಸಿನ ಹಕ್ಕಿನಲ್ಲಿ ಸೀಮಿತವಾಗಿರಲ್ಲ. ನಾವು ಯಾರಿಗಾದರೂ ಒಳ್ಳೆಯದೇ ಮಾಡಿದ್ವಿಯಪ್ಪ ಅಂತಂದರೆ ಅದಕ್ಕೆ ಪ್ರತಿಯಾಗಿ ನಾವು ಅವರೊಂದಿಗೆ ಪುನರ್ಜನ್ಮದಲ್ಲಿ ಮತ್ತೆ ಒಂದಾಗ್ತೀವಿ. ಇದೇ ರೀತಿಯಲ್ಲಿ ನಾವು ಯಾರಿಗಾದರೂ ಅನ್ಯಾಯ ಮಾಡಿದ್ವಪ್ಪ ಅಂತಂದರೆ ಅವರೊಂದಿಗೆ ಈ ಜನ್ಮದಲ್ಲಿ ಕೂಡ ಅಹಿತಕರ ಸಂಬಂಧಗಳನ್ನು ನಾವು ಅನುಭವಿಸಬೇಕಾಗುತ್ತದೆ. ತಾಯಿಯ ಸುಗ್ಗಿ ಬಿಟ್ಟು ಹೋದರೂ ಅವಳ ಒಂದು ಆಶೀರ್ವಾದ ನಮ್ಮ ಬದುಕನ್ನು ಸದಾ ಪೋಷಿಸುತ್ತದೆ. ನಮ್ಮ ತಾಯಿ ನಮ್ಮ ಮೊಟ್ಟ ಮೊದಲ ಗುರು. ಅವಳ ಬಾಯಿಯಿಂದ ಬರುವಂತಹ ಪ್ರಥಮ ಮಂತ್ರವೇ ನಮ್ಮ ಮೊದಲ ಪಾಠವಾಗಿರ್ತದೆ. ತಾಯಿಯೇ ದೇವತೆ, ಅವಳ ಸೇವೆಯೇ ಪರಮ ಧರ್ಮವಾಗಿದೆ. ತಾಯಿಯ ಹಕ್ಕು ತೀರಿಸ್ತಕ್ಕಂಥದ್ದು ಕೇವಲ ಸೇವೆಯಿಂದ ಸಾಧ್ಯ ಇಲ್ಲ. ಅವಳಿಗೆ ಗೌರವ, ಪ್ರೀತಿ ಮತ್ತು ಭಕ್ತಿಯೊಡನೆ ಬದುಕುವುದರಿಂದ ಮಾತ್ರ ತೀರ್ತದೆ. ತಂದೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕೇವಲ ರಕ್ತ ಸಂಬಂಧ ಅಲ್ಲ, ಅದು ಮಾರ್ಗದರ್ಶಕದ ಒಂದು ದೀಪ. ನಮ್ಮ ಜೀವನದಲ್ಲಿ ಶಿಸ್ತಿನ ಪಾಠ ಕಲಿಸ್ತಕ್ಕಂಥವನು ತಂದೆ. ಶ್ರಮ, ತ್ಯಾಗ ಹಾಗೂ ಶಕ್ತಿಯ ಪ್ರತೀಕ ತಂದೆ. ತಂದೆಯ ಋಣ ತೀರಿಸ್ತಕ್ಕಂಥದ್ದು ಅವರ ಕನಸುಗಳನ್ನು ನನಸು ಮಾಡುವ ಮೂಲಕವೇ ಸಾಧ್ಯ. ನಾವು ಜೀವನದಲ್ಲಿ ನಂಬಿಕೆ, ಶ್ರದ್ಧೆ ಹಾಗೂ ಪರಿಶ್ರಮದಿಂದ ಯಶಸ್ವಿಯಾದರೆ ಅದು ತಂದೆಯ ಋಣವನ್ನು ತೀರಿಸುವ ಸಮಾನ. ಇನ್ನು ಆಚಾರ್ಯ ಋಣ ಅಂದರೆ ಗುರುಗಳ ಒಂದು ಋಣ. ಗುರುವಿನ ಆಶೀರ್ವಾದವಿಲ್ಲದೆ ಜೀವಕ್ಕೆ ಹಾದಿಯೇ ಇಲ್ಲ. ಜ್ಞಾನವೇ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು. ಗುರುವಿಲ್ಲದೆ ನಾವು ಅಜ್ಞಾನದ ಚೌಕಟ್ಟಿನಲ್ಲಿ ಸಿಕ್ಕಿ ಹಾಕೊಳ್ತೀವಿ. ಒಂದು ಉತ್ತಮ ಗುರು ನಮ್ಮನ್ನು ಕೇವಲ ಪುಸ್ತಕದ ಜ್ಞಾನದಿಂದ ಮುನ್ನಡೆಸಲ್ಲ, ಬದಲಾಗಿ ಬದುಕಿನ ಮೌಲ್ಯವನ್ನು ಕಲಿಸ್ತಾರೆ. ಗುರುಗಳ ಶಿಷ್ಯತ್ವವನ್ನು ತೊರೆದು ಹೋಗುವುದು ದೊಡ್ಡ ಶಾಪ. ಅವರ ಶಿಷ್ಯರಾಗಿದ್ದರೆ ಅವರ ಮಾರ್ಗದರ್ಶನವನ್ನು ಅನುಸರಿಸ್ತಿದ್ರೆ ಮಾತ್ರ ನಾವು ಸಾರ್ಥಕವಾಗಿರ್ತಕ್ಕಂತಹ ಜೀವನ ನಡೆಸೋದು ಸಾಧ್ಯ ಆಗ್ತದೆ. ಸಮಾಜ ಕೇವಲ ಒಂದು ಜನರ ಗುಂಪಲ್ಲ, ಅದು ನಮ್ಮ ಕರ್ತವ್ಯಗಳ ಪ್ರತಿಫಲ. ನಾವು ಜೀವನದಲ್ಲಿ ಏನಾದರೂ ಸಾಧಿಸಬೇಕಪ್ಪ ಅಂತಂದರೆ ಸಮಾಜದ ಒಂದು ಆಶ್ರಯದಿಂದಲೇ ಸಾಧ್ಯ. ನಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಯಶಸ್ಸು ಎಲ್ಲವೂ ಈ ಸಮುದಾಯದಿಂದಲೇ ರೂಪುಗೊಳ್ತದೆ ಅಲ್ವಾ. ಆದುದರಿಂದ ನಾವು ಸಮಾಜಕ್ಕೆ ಮರಳಿ ಕೊಡ್ತಕ್ಕಂಥದ್ದು ತುಂಬಾ ಮುಖ್ಯ. ನಮಗೆ ಸಿಕ್ಕಂತಹ ಸಂಬಂಧಗಳು ಆಕಸ್ಮಿಕ ಅಲ್ಲ, ಅವು ಹಿಂದಿನ ಜನ್ಮದ ಕರ್ಮ ಸಂಸ್ಕಾರದ ಫಲ. ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಬರಲಿಕ್ಕೆ 2 ಕಾರಣ. ಅವರು ನಮ್ಮನ್ನು ಪರೀಕ್ಷಿಸ್ಲಿಕ್ಕೆ ಬಂದಿರ್ತಾರೆ ಅಥವಾ ನಮ್ಮನ್ನು ಪೋಷಿಸ್ಲಿಕ್ಕೆ ಬಂದಿರ್ತಾರೆ. ಸ್ನೇಹ, ಪ್ರೀತಿ, ದಾಂಪತ್ಯ, ಶತ್ರುತ್ವ ಎಲ್ಲವೂ ಕರ್ಮ ಬಂಧಗಳ ಒಂದು ಕೊಂಡಿಗಳು. ಒಬ್ಬ ವ್ಯಕ್ತಿ ನಮ್ಮನ್ನು ಧಿಕ್ಕರಿಸಿದ್ರಪ್ಪ ಅಂತಂದರೆ ಅದು ಹಿಂದಿನ ಜನ್ಮದ ಎದೆಗುಂದಿದ ಒಡನಾಟದ ಒಂದು ಫಲವಾಗಿರ್ತದೆ. ನಾವು ಹೊಸ ಜನ್ಮದಲ್ಲಿ ಅವರೊಂದಿಗೆ ಹೊಂದಾಣಿಕೆಯಿಂದ ನಡೆದುಕೊಂಡ್ರೆ ಈ ಬಂಧವನ್ನು ಮುಕ್ತಗೊಳಿಸ್ಬೋದು. ತೀರ್ಥಂಪುರ ಅಂತಕ್ಕಂಥ ಒಂದು ಹಳ್ಳಿ ಇತ್ತಂತೆ. ಆ ಹಳ್ಳಿಲಿ ಸೂರ್ಯನಾರಾಯಣ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ, ಧರ್ಮನಿಷ್ಠ ಒಬ್ಬ ಬ್ರಾಹ್ಮಣ ಇದ್ರಂತೆ. ನಂಬಿಕೆಯೊಂದರ ಮೇಲೆ ಅವರು ಜೀವನ ಮಾಡ್ತಿದ್ರು ಮತ್ತು ಅವರಿಗೆ ಪುನರ್ಜನ್ಮದ ಒಂದು ಬಗ್ಗೆ ನಂಬಿಕೆ ಕೂಡ ಇತ್ತಂತೆ. ಅವರ ಪತ್ನಿ ಲಕ್ಷ್ಮೀದೇವಿ ಅಂತಕ್ಕಂಥವರು ತುಂಬ ಭಕ್ತಿಯಲ್ಲಿ ತೊಡಗ್ತಾ ಇದ್ರಂತೆ. ಆದರೆ ಅವ್ರ ಮನಸ್ಸಲ್ಲಿ ಯಾವಾಗಲೂ ಒಂದು ಯೋಚನೆ ಕಾಡ್ತಿತ್ತಂತೆ, ನಾವು ಯಾಕೋ ಈ ಜೀವಿತಾವಧಿಯಲ್ಲಿ ಹಲವಾರು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ, ಇದಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಅವ್ರ ಮನಸ್ಸಲ್ಲಿ ಉದ್ಭವಿಸ್ತದೆ. ಒಂದಿನ ಆ ಒಂದು ಗ್ರಾಮದಲ್ಲಿ ದೊಡ್ಡ ಜಾತ್ರೆ ನಡೀತಿತ್ತಂತೆ. ಸಾವಿರಾರು ಭಕ್ತರು ಅವ್ರ ಮನೆಗಳನ್ನು ಬಿಟ್ಟು ಆ ದೇವಸ್ಥಾನದ ಸುತ್ತಕೊಂಡಿದ್ರಂತೆ. ಅಲ್ಲಿ ಒಬ್ಬ ಸಂತ, ತ್ರಯಂಬಕ ಅಂತಕ್ಕಂಥ ಒಬ್ಬ ಸಂತ ಬಂದಿದ್ರಂತೆ. ಅವರು ಜನ್ಮಾಂತರದ ಬಾಂಧವ್ಯದ ಬಗ್ಗೆ ತುಂಬ ಪಾಂಡಿತ್ಯ ಹೊಂದಿದ್ರಂತೆ.
ಸೂರ್ಯನಾರಾಯಣ ಮತ್ತು ಲಕ್ಷ್ಮೀದೇವಿ ಅವರ ಬಳಿ ಹೋಗಿ ತಮ್ಮ ಜೀವನದ ಒಂದು ಕಷ್ಟಗಳನ್ನು ಕೇಳ್ಕೊಂಡ್ರಂತೆ. ಹೇಳ್ಕೊಂಡ್ಮೇಲೆ ತ್ರಯಂಬಕ ಯತಿ ಹೀಗೆ ಹೇಳ್ತಾರೆ, ನಿಮ್ಮ ಬದುಕಿನ ಸಂಕಷ್ಟಗಳ ಮೂಲವನ್ನು ನೀವು ಹಿಂದಿನ ಜನ್ಮದಲ್ಲಿ ಬಿತ್ತಿದ ಬೀಜಗಳಲ್ಲಿ ಹುಡುಕಬೇಕು. ಪ್ರತಿಯೊಬ್ಬರಿಗೂ ತೀರಬೇಕಾಗಿರ್ತಕ್ಕಂಥ ಒಂದು ಋಣ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದನ್ನು ಈ ಜನ್ಮದಲ್ಲಿ ತೀರಿಸದೆ ಹೋದರೆ ಮುಂದಿನ ಜನ್ಮಗಳಲ್ಲಿ ಕೂಡ ಕಷ್ಟವನ್ನೇ ಅನುಭವಿಸ್ಬೇಕು ಅಂತ ಹೇಳಿದ್ರಂತೆ. ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಧ್ಯಾನಕ್ಕೆ ಕೂತ್ರಂತೆ. ಧ್ಯಾನಕ್ಕೆ ಕೂತ್ಕೊಂಡು ಮತ್ತೆ ಕೆಲ ಕ್ಷಣಗಳ ಬಳಿಕ ಹೇಳ್ತಾರಂತೆ, ನಿಮ್ಮಿಬ್ಬರಿಗೂ ಹಿಂದಿನ ಜನ್ಮದಲ್ಲಿ ಬಡವನೊಬ್ಬನಿಗೆ ನೀವು ಸಾಲ ಕೊಟ್ಟಿದ್ರಿ, ಆದರೆ ಅದನ್ನು ತೀರಿಸ್ತಕ್ಕಂಥ ಅವಕಾಶನೂ ಕೊಡದೆ ಅವನನ್ನು ದಂಡಿಸಿದ್ರಿ. ಅವನು ಮತ್ತೆ ಹುಟ್ಟಿ ನಿಮ್ಮ ಮನೆಯಲ್ಲೇ ಜನಿಸಿದ್ದಾನೆ, ಅವನ ತಪಸ್ಸು ಈ ಜನ್ಮದಲ್ಲಿ ಮುಗಿಯಬೇಕು ಅಂತಕ್ಕಂಥ ಮಾತು ಹೇಳಿದ್ರಂತೆ. ಇದನ್ನು ಕೇಳಿದ ಕೂಡಲೇ ಆ ಇಬ್ಬರು ದಂಪತಿಗಳ ಮನಸ್ಸು ತುಂಬ ತತ್ತರಿಸಿ ಹೋಯ್ತಂತೆ. ಅವರ ಆಲೋಚನೆ ಮಾಡ್ತಾ ಕೂತ್ರಂತೆ, ನಮ್ಮನೆಗೆ ಬಂದಿರತಕ್ಕಂಥ ಆ ಜೀವ ಯಾರು ಹಿಂದಿನ ಜನ್ಮದ ಸಾಲ ತೀರಿಸಬೇಕು, ಈ ಥರ ಎಲ್ಲ ಮತ್ತೆ ಪ್ರಶ್ನೆ ಮಾಡ್ಕೊಂಡ್ರಂತೆ. ಆಗ ಅವ್ರ ಮನಸ್ಸಿಗೆ ತಕ್ಷಣ ಹೊಳೆದಿದ್ದು ಅವ್ರ ಮಗ ವಿಕ್ರಮ್. ವಿಕ್ರಮ್ ಈಗಾಗಲೇ 22 ವರ್ಷದ ಯುವಕ ಆಗಿದ್ದ. ತಂದೆ ತಾಯಿಯ ಮಾತನ್ನು ಅವನು ಕೇಳ್ತಾನೆ ಇರಲಿಲ್ಲ, ತನ್ನ ದಾರಿಲೇ ನಡೀತಿದ್ದ. ಅವನು ಜೀವನದಲ್ಲಿ ಏನನ್ನೂ ಗಂಭೀರವಾಗಿ ತೆಗೆದುಕೊಳ್ತಾನೇ ಇರಲಿಲ್ಲ. ಹಣ ಸಂಪಾದನೆಗೆ ಆಸಕ್ತಿನೂ ಕೂಡ ಇರಲಿಲ್ಲ, ಧರ್ಮಾಚರಣೆ ಮಾಡ್ತಿರಲಿಲ್ಲ, ತಾಯಿಯೊಂದಿಗೆ ಹೊಟ್ಟೆಗಿಲ್ಲದ ವಾದ ಮಾಡ್ತಿದ್ದ, ಅಂದರೆ ಬರೀ ವಾದದಲ್ಲೇ ಇರ್ತಿದ್ದ. ಸೂರ್ಯನಾರಾಯಣನ್ಗೆ ಆತಂಕ ಆಯಿತು, ನಾನೇನು ತಪ್ಪು ಮಾಡಿದ್ದೀನಿ? ಇದನ್ನು ತ್ರಯಂಬಕ ಯತಿ ನೋಡಿ ಶಾಂತ ಧ್ವನಿಯಲ್ಲಿ ಹೇಳ್ತಾರೆ, ಅವನು ಹಿಂದಿನ ಜನ್ಮದಲ್ಲಿ ನೀವು ದಂಡಿಸಿದವನು, ಈ ಜನ್ಮದಲ್ಲಿ ಅವನು ನಿಮ್ಮ ಮನೆಯಲ್ಲೇ ಹುಟ್ಟಿ ನಿಮ್ಮಿಂದ ಪ್ರೀತಿ ಸಹನೆ ಸಹಾಯ ಪಡೆಯಬೇಕಾಗಿದೆ. ನೀವು ಅವನನ್ನು ಒಪ್ಪಿಕೊಂಡು ಆ ದಿನದಿಂದ ಸೂರ್ಯನಾರಾಯಣ ಮತ್ತು ಲಕ್ಷ್ಮೀದೇವಿ ತಮ್ಮ ಮಗನನ್ನು ಹೊಸ ದೃಷ್ಟಿಕೋನದಿಂದ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಾಯಿ ಅವನನ್ನು ಬಡಿದರೂ ತಂದೆ ಬಡಿದರೂ ಅವನಿಗೆ ತಾತ್ಸಾರ ಇರಲಿಲ್ಲ. ಆದರೆ ಅವರು ತ್ರಯಂಬಕ ಯತಿಗಳ ಮಾತುಗಳ ಪ್ರಭಾವದಲ್ಲಿ ಹಿಂಸೆ ಕೋಪ ಜಿಗುಪ್ಸೆ ಬಿಟ್ಟು ಪ್ರೀತಿಯಿಂದ ನಡೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಂದೆ ಶಾಂತವಾಗಿ ಅವನಿಗೆ ಬದುಕಿನ ಪಾಠ ಕಲಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ನಿನ್ನನ್ನು ಹಿಗ್ಗಿದರೂ ಒಬ್ಬ ತಂದೆಯಾಗಿ ನೀನು ಹೇಗೆ ಬದುಕಿದರೆ ಭವಿಷ್ಯ ಹೇಗಿರುತ್ತದೆ ಎಂಬುದನ್ನು ತೋರ್ಪಡಿಸುತ್ತಿದ್ದೇನೆ ಎಂದು ಹೇಳುತ್ತಾ ಪ್ರೀತಿಯಿಂದ ಅವನಿಗೆ ಜೀವನದ ಒಂದು ತತ್ವಗಳನ್ನು ಹೇಳಲಿಕ್ಕೆ ಅವರಪ್ಪ ಸ್ಟಾರ್ಟ್ ಮಾಡ್ತಾರೆ. ತಾಯಿ ಕೂಡ ಮಗನ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾಲ ಕಳೀತಾ ಹೋದಂತೆ ವಿಕ್ರಮ್ ಬದಲಾವಣೆ ಆಗ್ತಾ ಹೋಗ್ತಾನೆ ಸ್ಲೋ ಆಗಿ. ಪ್ರೀವಿಯಸ್ಲಿ ಅವನು ಹೇಗಿದ್ನಲ್ಲ, ಇರ್ರೆಸ್ಪಾನ್ಸಿಬಲ್ ಜೀವನ ಮಾಡ್ತಿದ್ದ. ಜೀವನ ಒಂದು ಕ್ರಮ ಒಂದು ಕೊಂಚವಾಗಿ ತಿದ್ದಿಕೊಳ್ತಾ ಹೋಗ್ತಾನೆ. ಅವನ ಒಂದು ಕಣ್ಣುಗಳು ತಾಯಿಯ ಕಣ್ಣೀರನ್ನು ನೋಡಿದಾಗ ಮೃದು ಆಗ್ತಾ ಹೋಗ್ತವೆ. ತಾನೊಬ್ಬ ಹಳೆಯ ಕರ್ಮದ ಫಲವಾಗಿ ಈ ಕುಟುಂಬದಲ್ಲಿ ಹುಟ್ಟಿ ಬಂದಿದ್ದೇನೆ ಅಂತಕ್ಕಂಥ ಅರಿವು ಕೂಡ ಅವನಿಗಾಗ್ತದೆ. ಒಂದಿನ ವಿಕ್ರಮ್ ತನ್ನ ತಂದೆಗೆ ಹೇಳ್ತಾರೆ, ನಾನು ನಿಮ್ಮ ಮೇಲೆ ಈ ತನಕ ತುಂಬ ಕೋಪ ಅವಮಾನದಿಂದ ನಡೆದುಕೊಂಡೆ, ಆದರೆ ಈಗ ನನಗೆ ನಿಮ್ಮ ಪ್ರೀತಿಯ ಅರಿವಾಗಿದೆ. ನಾನು ನನ್ನ ಜವಾಬ್ದಾರಿನ ಪಾಲಿಸ್ತೇನೆ. ಅವನು ದುಡಿಮೆ ಮಾಡಬೇಕು ಅಂತ ಅವ್ರ ತಂದೆಗೆಲ್ಲ ಹೇಳ್ತಾನಂತೆ. ತಾಯಿಗೆ ಪ್ರೀತಿ ತೋರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಗೌರವ ತೋರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗುರುಗಳ ಒಂದು ಸೇವೆಗೆ ಮುತವರ್ಜಿಯಿಂದ ಹೋಗ್ತಾನೆ. ಸ್ವಲ್ಪ ಕಾಲದ ನಂತರ ಅವನು ಸಂಪತ್ತು ಗಳಿಸಿ ತಂದೆಗೆ ಹಳೆಯ ಸಾಲವನ್ನ ತೀರಿಸ್ತಾನಂತೆ. ತಂದೆ ತಾಯಿಗೆ ತುಂಬಾ ಸಂತೋಷ ಆಗ್ತದಂತೆ. ಆ ಸಮಯದಲ್ಲಿ ತ್ರಯಂಬಕ ಯತಿ ಅವರನ್ನ ಮತ್ತೆ ಭೇಟಿ ಮಾಡಿ ತಿಳಿಸ್ತಾರಂತೆ, ನಿಮ್ಮ ಜನ್ಮಾಂತರದ ಋಣ ಮುಗಿಯಿತು. ನೀವು ಈ ಸಂಬಂಧದಲ್ಲಿ ಪ್ರೀತಿಯನ್ನ ಬಿತ್ತಿ ಹಳೆಯ ಕರ್ಮವನ್ನ ತೊಳೆದು ಹಾಕಿದ್ದೀರಿ. ಈಗ ನಿಮ್ಮ ಆತ್ಮ ಮುಕ್ತವಾಗಿದೆ ಅಂತ ಹೇಳ್ತಾರಂತೆ ಗುರುಗಳು. ಈ ಕಥೆಯ ಸಂದೇಶ ಸ್ಪಷ್ಟವಾಗಿ ನಮ್ಮ ಬದುಕಿನಲ್ಲಿ ಸಿಕ್ಕ ಸಂಬಂಧಗಳು ಯಾವುದೂ ಆಕಸ್ಮಿಕ ಅಲ್ಲ. ನಮ್ಮ ಜೊತೆ ಇರುವವರಿಗೊಂದಿಗೆ ನಾವು ಹೇಗೆ ವರ್ತನೆ ಮಾಡ್ತೀವಿ ಅದು ನಮ್ಮ ಮುಂದಿನ ಜೀವನದ ಒಂದು ಬಿಂಬ. ನಾವು ಸಹನಶೀಲತೆಯಿಂದ, ಪ್ರೀತಿಯಿಂದ, ಕರ್ತವ್ಯದಿಂದ, ಹಿತದಿಂದ ಬದುಕಿದರೆ ಈ ಜನ್ಮದ ಹಾಗೂ ಮುಂದಿನ ಜನ್ಮದ ಸಂಕಟಗಳು ಕಡಿಮೆ ಆಗ್ತವೆ. ಋಣವನ್ನ ಮುಗಿಸದಿದ್ದರೆ ಅದು ಪುನಃ ನಮ್ಮ ಹಿಂದೆನೇ ಬರ್ತಿರ್ತದೆ. ಪ್ರೇಮ, ಶ್ರದ್ಧೆ, ಅನುಭವವೇ ಅದನ್ನು ತೀರಿಸ್ತಕ್ಕಂತಹ ಒಂದು ಮಾರ್ಗ ಅಂತಕ್ಕಂಥದ್ದು. ಕೇಳಿದ್ರಲ್ಲ ಸ್ನೇಹಿತರೆ, ಎಲ್ಲ ಸಂಬಂಧಕ್ಕೂ ಅದರದೇ ಆದಂತಹ ಒಂದು ರೀತಿ ನೀತಿ ಇದೆ. ಜನ್ಮಾಂತರ ಬಂಧವು
ನಮಗೆ ಗೊತ್ತಿರಲ್ಲ ಅಷ್ಟೇ. ಬಟ್ ನಾವು ಯಾವುದೋ ಒಂದು ಜನ್ಮದಲ್ಲಿ ಏನೋ ಮಾಡಬೇಕಾಗಿದ್ದು ಈ ಜನ್ಮದಲ್ಲಿ ಬಂದಿರುತ್ತೆ. ಈ ಜನ್ಮದಲ್ಲಿ ಆ ಸಂಬಂಧಗಳು ಬೆಸೆದುಕೊಂಡಿರ್ತವೆ. ಈ ಥರ ಇರುತ್ತೆ, ನಮಗೆ ಗೊತ್ತಿರಲ್ಲ. ಹಾಗಾಗಿ ನಾವು ಎಲ್ಲರನ್ನೂ ಗೌರವಿಸೋಣ, ಪ್ರೀತಿಯಿಂದ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ಕೊತಿದ್ದೀನಿ. ಮುಂದಿನ ನಮ್ಮ ಸಂಚಿಕೆಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು